ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ KM ಟ್ರಕ್ ಲಾಗ್. ಹೊಸ ಲಾಗ್ಗೆ ಸ್ವಾಗತ. ಇವತ್ತು ಲೋಡಿಂಗ್ ಬಂದಿದ್ದೀನಿ. ಲೋಡಿಂಗ್ ಏನಪ್ಪ ಅಂದರೆ ನಾವು ಡೈಲಿ ಮಾಡೋ ಕೊತ್ತಂಬರಿ ಸೊಪ್ಪು ಲೋಡಿಂಗ್ಗೆ ಕೋಲಾರ ಬಿಟ್ಟು ಬಂಗಾರಪೇಟೆ ರೋಡಲ್ಲಿ ಬಂದಿದ್ದೀವಿ. ಬಂಗಾರಪೇಟೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಾಕ್ಸ್ ಎಲ್ಲ ಇಳಿಸ್ಕೊಟ್ಟಿದ್ದೀನಿ, ತುಂಬ್ತಾ ಇದ್ದಾರೆ ಆಲ್ರೆಡಿ. ಇನ್ನೊಂದು 2 ಅವರ್ ಆಗುತ್ತೆ. ಇವತ್ತು ಬೇಗ ಮಾಡ್ತಾ ಇದ್ದಾರೆ. ಒಂದು 3 ಗಂಟೆ ಕೊಟ್ಬಿಡ್ತೀನಿ ಲೋಡ್ ಅಂದಿದ್ದಾರೆ. ನೋಡೋಣ ಎಷ್ಟೊತ್ತು ಕೊಡ್ತಾರೋ. ಬೆಳಗ್ಗೆ ಬಂದುಬಿಟ್ಟು ಸ್ವಲ್ಪ ಬೇಗ ಬಂದೆ, 6 ಗಂಟೆಗೆ ಬಂದುಬಿಟ್ಟು ಇಲ್ಲಿ ಕೋಲಾರ್ಗೆ. ಅದಕ್ಕೆ ಬರೋ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಗಾಡಿಯಲ್ಲಿ ಬಾಕ್ಸ್ ಎಲ್ಲ ಖಾಲಿ ಮಾಡೋಕ್ಕಿದ್ದಾರೆ. ಹೋಗಿ ತೊಗೊಂಡೋಗಿ ತುಂಬಿಟ್ಟಿದ್ದಾರೆ ಆಲ್ರೆಡಿ. ಮೂಟೆ ಎಲ್ಲ ರೆಡಿ ಆಗಿದೆ. ನಾವು ಒಳಗಡೆ ಸೊಪ್ಪು ಕಟ್ಕೊಬೇಕು. ಗಾಡಿಯವರೇ ಸೊಪ್ಪು ಕೊಟ್ಕೊಬೇಕಂದ್ಬಿಟ್ಟು ಸೊಪ್ಪು ಕಟ್ತಾ ಇದ್ದೀನಿಲ್ಲ. ಸೊಪ್ಪೆಲ್ಲ ಕಟ್ಟಿದ್ದಾಯಿತು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಲೋಡಿಂಗ್ ಒಂದು ಅರ್ಧ ಹಾಕಿದ್ದಾರೆ. ಇನ್ನೊಂದು 4 ಮೂಟೆ ಬೇಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮೂಟೆ 4 ಮೂಟೆ ಹಾಕಿದ್ಮೇಲೆ ಲಾಸ್ಟ್ ಅಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಮೂಟೆ ಹಾಕ್ಕೊಂಡು ಬಿಡೋದೆ. ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಿಬಿಡುತ್ತೆ ಬಿಡೋದೆ. ಫೈನಲಿ ಲೋಡೆಲ್ಲ ಆಯಿತು. 3:30 ಆಯಿತು. ಅಲ್ಲಿಂದ ಬಂದು ಹೈವೇಗೆ ಹತ್ತೋಷ್ಟಕ್ಕೆ 4 ಗಂಟೆ ಆಗಿದೆ. ಇವಾಗ ಕೋಲಾರ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ಕೋಲಾರು. ಇಲ್ಲೇ ಲೆಫ್ಟಲ್ಲಿ ಬಂದರೆ ಇನ್ನು ಮುಂದೆ ಹೋಗಿ ಲೆಫ್ಟಲ್ಲಿ ನೋಡಿದ್ರೆ ಇದೆ ಕೋಲಾರು. ಇದು ಟೊಮಾಟೊ ಮಾರ್ಕೆಟು. ಇದೆ CMR ಮಾರ್ಕೆಟ್ ಕೋಲಾರು, ಟೊಮಾಟೊ ಮಾರ್ಕೆಟು. ಇನ್ನು ಮುಂದೆ ಹೋದರೆ ಆ ಸೈಡೆಲ್ಲ ಮಂಡಿಗಳೆಲ್ಲ ಅಲ್ಲೇ ಇದೆ. ನಾವಿಲ್ಲಿಂದ ಹೋಗೋ ರೂಟ್ ಬಂದುಬಿಟ್ಟು ನರಸಾಪುರ, ವೇಮಗಲ್ಲು, ಎಚ್ ಕ್ರಾಸು, ಚಿಕ್ಕಬಳ್ಳಾಪುರ ಹೈವೇ ಹತ್ಬಿಡ್ತೀವಿ. ಎಚ್ ಕ್ರಾಸಲ್ಲಿ ಹೋಗ್ಬಿಟ್ಟು ಅಭಿನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅಭಿ ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಅಭಿನ ಹಚ್ಕೊಂಡು ಹೋಗ್ಬೇಕು. ಬೇಗ ಕೊಟ್ಟಿದ್ದಾರೆ ಲೋಡು, ಹೋಗ್ಬೇಕು, ಬೇಗ ಹೋಗ್ಬಿಡ್ಬೇಕು. ಹೋಗೋಣ ಬನ್ನಿ. ಇನ್ನೂ ಗಾಡಿ ಹೋಗ್ತಾ ಇದೆ, 1-2 ಗಾಡಿ ಸಿಕ್ಕಿದ್ರೆ ಅವರು ಜೊತೆಯಲ್ಲಿ ಹೋಗೋಣ. ಹೈವೇದಲ್ಲಿ ಇಳ್ಕೊಂಡು ಹಂಗೆ ನರಸಾಪುರಕ್ಕೆ ಬಂದಿದ್ದೀವಿ. ನರಸಾಪುರ ಟೌನ್ ಇದು. ನರಸಾಪುರ ಟೌನಲ್ಲಿ ಆ ಎಂಡಿಗೆ ಹೋಗಿ ರೈಟ್ಗೆ ಹೋದರೆ ವೇಮಗಲ್ಗೆ ಹೊರಟೋಗ್ತೀವಿ. ನಾವು ಹಂಗೆ ಹೋಗೋದು ರೂಟು. ವೇಮಗಲ್ಗೆ ಹೋಗ್ಬಿಟ್ಟೆ ಹೋಗೋದು. ಇಲ್ಲೇ ವೇಮಗಲ್ ಹತ್ರ ಬಂದೆ. ವೇಮಗಲ್ ಹತ್ರ ಬರೋಷ್ಟೊತ್ತು ಟ್ರೈನ್ ಒಂದು ಅಡ್ಡ ಇದೆ. ಕನ್ನಡ ರಾಜ್ಯೋತ್ಸವ ಕಟ್ಟಿದ್ದು ಫ್ಲ್ಯಾಗು ಎಲ್ಲ ಬಿಚ್ತಾ ಇದ್ದಾರೆ. ಹೋಗ್ಬೇಕು ಅದಕ್ಕೆ ವೇಮಗಲ್ಲು. ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಿಂತ ಇವಾಗ ಕಟ್ತಾ ಇರೋದು. ನಾನೆಲ್ಲ ಬಿಚ್ತಾ ಇದ್ದಾರೆ ಅಂದ್ಕೊಂಡೆ. ಕಟ್ತಾ ಇದ್ದಾರೆ ಇನ್ನು ಇವಾಗ. ನೋಡಿ ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಎಲ್ಲ ಬಿಚ್ಚಾಕ್ತಾ ಇದ್ದಾರೆ ಅಂದ್ಕೊಂಡೆ. ನಾವು ಬಿಚ್ಚೋದೇನು ಮಾಡಲ್ಲ, ಕಟ್ಟೋದು ಮಾತ್ರ ಮಾಡ್ತಾರೆ. ಮತ್ತು ಅದೇ ಕಿತ್ತೋಗ್ಬೇಕೆಲ್ಲ. ನೋಡಿ ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಕಟ್ತಾ ಇದ್ದಾರೆ. ನಾವು ಮುಂದೆ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಆ ರೋಡ್ ಕೋಲಾರ ವಿಜಯಪುರ ರೋಡ್. ಅದು ನಾವು ಹಂಗೆ ಬರ್ಬೋದಿತ್ತು, ಕೋಲಾರ ಟೌನಲ್ಲಿ ಹೋಗಿ ಬರ್ಬೋದಿತ್ತು. ನಾವಿಲ್ಲ, ನಾನು ಹಂಗೆ ಬೈಪಾಸಲ್ಲಿ ಬಂದುಬಿಟ್ಟು ನರಸಾಪುರ ಬಂದು ವೇಮಗಲ್ ಹಿಂಗೆ ಬರ್ತಾಯಿದ್ದೀನಿ. ಇಲ್ಲೇ ಲೆಫ್ಟ್ ತಗೋಬೇಕು. ಕೋಲಾರದಿಂದ ಬಂದರೆ ಈ ಸೈಡಿಂದ ಬರ್ತಾಯಿದ್ವಿ. ಲೆಫ್ಟ್ ತಗೊಂಡು ಸ್ಟ್ರೈಟ್ ಎಚ್ ಕ್ರಾಸು. ಸದ್ಯಕ್ಕೆ ಎಚ್ ಕ್ರಾಸ್ ಹತ್ರ ಬಂದ್ವಿ. ಇಲ್ಲಿ ಲೆಫ್ಟ್ಗೆ ಹೋದರೆ ಬೆಂಗಳೂರು, ರೈಟ್ಗೆ ಹೋದರೆ ಚಿಂತಾಮಣಿ, ಸ್ಟ್ರೈಟ್ ವಿಜಯಪುರ. ಅಭಿ ಮುಂದೆ ಮೊಬೈಲ್ ಅಂಗಡಿ ಹತ್ರ ಇದ್ದಾನಂತೆ, ಅಲ್ಲೋಗಿ ಕರ್ಕೊಂಡು ಹೋಗ್ಬೇಕು ಅಭಿನ. ಇಲ್ಲೇ ಇದ್ದಾನೆ ಅಭಿ. ವಿಜಯಪುರ ಟೌನಲ್ಲಿ ಬಂದ್ವಿ. ರೋಡ್ ನೋಡಿದ್ರೆ ಫುಲ್ ಕಿತ್ತೋಗ್ಬಿಟ್ಟಿದೆ ಎಲ್ಲ.
ಗೌರ್ಮೆಂಟ್ ಏನು ಮಾಡ್ತಾ ಇದೆ ನೋಡಿ, ಗುಣಿ ಹೆಂಗಿದೆ, ಅಲ್ಲಿಂದ ಫುಲ್ ಕಿತ್ತೋಗ್ಬಿಟ್ಟಿದೆ. ಇನ್ನ ಗುಣಿ ಸ್ವಲ್ಪ ಚಿಕ್ಕದಿದೆ, ಅಲ್ಲಿ ದೊಡ್ಡದು. ಹಂಗೆ ಅಭಿನ್ ಕರ್ಕೊಂಬಂದೆ. ರೋಡ ಹಿಂಗೆ ಏನೊಂದು ರೋಡ್ ಇದ್ರೆ ಬ್ಲೇಡೆಲ್ಲ ಕಟ್ಟಾಗ್ಬಿಡುತ್ತೆ ಗಾಡಿಗೆ. ನೋಡಿ ಎಲ್ಲ ದ್ರಾಕ್ಷಿ ಗಾಡಿಯವರೆಲ್ಲ ಟ್ಯಾಂಕ್ ಹಾಕ್ಕೊಂಡಿದ್ದಾರೆ. ದ್ರಾಕ್ಷಿ ನಡೆಯಲ್ಲ ಅವ್ರಿಗೆ, ಸೀಸನ್ ಇಲ್ಲ ದ್ರಾಕ್ಷಿದು. ನಂದಿ ಕ್ರಾಸ್ಗೆ ಬಂದ್ವಿ. ಹಿಂಗೆ ಹೋದರೆ ಹೈವೇ ಮೇಲೆ ಲೆಫ್ಟ್ ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹೈವೇ. ಇಲ್ಲಿಂದ ಸ್ಟ್ರೈಟ್ ಹೈದ್ರಾಬಾದ್ವರೆಗೂ ಒಂದೇ ಹೈವೇ. ಲೆಫ್ಟ್ಗೆ ಹಿಂಗೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ನಂದಿ ಬೆಟ್ಟ ಕಾಣಿಸ್ತಾ ಇರ್ಬೋದು, ಮೋಸ್ಟ್ಲಿ ಅದೇ ನಂದಿ ಬೆಟ್ಟ. ಬನ್ನಿ ಹೋಗೋಣ. ಇಲ್ಲಿ ಲೆಫ್ಟ್ ಹೋದರೆ ಚಿಕ್ಕಬಳ್ಳಾಪುರ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಲೆಫ್ಟ್ ಚಿಕ್ಕಬಳ್ಳಾಪುರ. ಸ್ಟ್ರೈಟ್ ಹೋದರೆ ಹೈದ್ರಾಬಾದು. ಇಲ್ಲಿ ಸ್ವಲ್ಪ ಬ್ರಿಡ್ಜು ಕನ್ಸ್ಟ್ರಕ್ಷನ್ ನಡೀತೈತೆ. ಈಗ ರೆಡಿ ಆದರೆ ಫ್ಲೈಓವರ್ ಮೇಲೆ ಹೊರಟೋಗ್ಬೋದು ಆರಾಮಾಗಿ. ಬಾಗೇಪಲ್ಲಿ ಹತ್ರ ಬಂದ್ವಿ ಡೀಸೆಲ್ ಹಾಕ್ಸೋಣ ಅಂತ. ಡೀಸೆಲ್ ಹಾಕ್ಸೋಕ್ಕೆ ನಿಲ್ಲಿಸಿದ್ದೀವಿ. ಅವ್ರಿನ್ನೂ ಅಲ್ಲೇನೋ ನೋಡ್ತಾ ಇದ್ದಾರೆ, ಬಂದು ಹಾಕ್ತಾರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೆ. ಲೋಡಿಂಗ್ ಎಲ್ಲ ಈ ಥರ ಆಗಿದೆ ನೋಡಿ. ನಮ್ದು ಯಾವಾಗಲೂ ನಾರ್ಮಲ್ ಇದೇ ಥರ ಲೋಡಿಂಗ್ ಆಗೋದು. ಹಿಂಗೇನು ತೋರ್ಸೋಕೆ ಹೋಗಲ್ಲ, ಅದಕ್ಕೆ ಜಾಸ್ತಿ ಬಾಕ್ಸ್ ಹಾಕ್ತಾರೆ, ಅದ್ರ ಮೇಲೆ ಮೂಟೆ ಹಾಕ್ತಾರೆ. ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೆ. ಪೆನ್ಗೊಂಡ ಹತ್ರ ಇದ್ದೀವಿ. ಸ್ಟೆಪ್ನಿ ಇಸ್ಕೊಬೇಕಿತ್ತು. ನಿನ್ನೆ ಪ್ರಶಾಂತ್ ಅಣ್ಣ ಸ್ಟೆಪ್ನಿ ಇಸ್ಕೊಂಡು ಹೋಗಿದ್ರು. ದೂದ್ಲವ್ರ ಹತ್ರ ನಿಲ್ಲಿಸಿ ಸ್ಟೆಪ್ನಿ ಇಸ್ಕೊಂಡ್ವಿ. ನಮ್ಮ HS ಗಾಡಿ ಸ್ವಲ್ಪ ಟ್ರಬಲ್ ಕೊಟ್ಟಿದೆ, ಹಂಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು. ಅದೇನೋ ಎಕ್ಸ್ಲೇಟ್ ರೈಸ್ ಆಗ್ತಾ ಇಲ್ವಂತೆ. ನಾವಿಲ್ಲೇ ನಿಲ್ಸಿ ಹಂಗೆ ಸ್ಟೆಪ್ನಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಆ ಗಾಡಿ ಹೋಯ್ತು, ಅವ್ರು ಲೇಟ್ ಆಗೋಗ್ಬಿಟ್ಟಿದೆ. 11 ಗಂಟೆ ಆಯಿತು. ಡೋನ್ ಹತ್ರ ಬಂದು ಊಟ ಮಾಡೋಣ ಅಂತ. ಟೈಮ್ ಆಗ್ಬಿಡುತ್ತೆ, ಅದಕ್ಕಿದೆ ಹೋಟ್ಲೆಲ್ಲ ಊಟ ಮಾಡ್ಕೊಂಡು ಬೇಗ ಬರಬೇಕು. ಕರ್ನೂಲೆಲ್ಲ ಪಾಸ್ ಮಾಡ್ಕೊಂಬಂದು ಕರ್ನೂಲು RT ಆಫೀಸ್ ಹತ್ರ ನಿಲ್ಲಿಸ್ಬಿಟ್ಟು TP ಕಟ್ಕೊಂಬರಕ್ಕೆ ಹೋಗಿದ್ದಾನೆ ಅಭಿ. ಹೊರಗಡೆ ಹೋಗಿ TP ಕಟ್ಕೊಂಬಂದ. ಹೋಗೋದು ಇನ್ನೇನು, ಹೋಗೋಣ. ಸದ್ಯಕ್ಕೆ ಶಾದ್ನಗರ್ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 3:20 ಆಗಿದೆ. ಇನ್ನೊಂದು 15 ಕಿಲೋಮೀಟ್ರ್ ಇದೆ. ಸಿಟಿ ರೋಡು ಹೈಕೋರ್ಟ್ ಹತ್ರ ಹೋಗ್ಬೇಕು ನಾವು ಇವಾಗ. ಅಭಿ ಮಲ್ಕೊಂಡಿದ್ದಾನೆ. ಅಭಿ ಓಡಿಸ್ದ ಗಡ್ಚರ್ಲ ಗಂಟ, ಅಲ್ಲಿಂದ ನಾನು ಓಡಿಸ್ತಾ ಇದ್ದೀನಿ. ಎಲ್ಲ ಒಂದು 20 ನಿಮಿಷ ಹೋಗೋದಷ್ಟೇ. ಫೈನಲಿ 3:40 ಮಾರ್ಕೆಟ್ ಬಂದು ಇದೇ ಹೈಕೋರ್ಟ್ ಎಲ್ಲ ಅನ್ಲೋಡ್ ಮಾಡೋಕ್ಕೆ ಹಗ್ಗ ಎಲ್ಲ ಬಿಚ್ತಾ ಇದ್ವಿ. ಇನ್ನೊಂದು ಗಾಡಿ ಬಂದಿದೆ ಕೋಲಾರದು, ಅದು ಅನ್ಲೋಡ್ ಮಾಡ್ತಾಯಿದ್ದಾರೆ. ಅಭಿ ಹಗ್ಗ ಬಿಚ್ತಾ ಇದ್ದಾನೆ. ಬಿಚ್ಚಾಕ್ಬಿಟ್ಟು ನಿಲ್ಸೋದೆಷ್ಟು ಅನ್ಲೋಡ್ ಮಾಡಾಕ್ತಾರೆ. ಬೆಳಗ್ಗೆ ಎಷ್ಟು ಖಾಲಿ ಕ್ರೇಟ್ ಕೊಡ್ತಾರೆ. ಬೆಳಗ್ಗೆ ಸಿಗೋಣ ಮತ್ತು ಕ್ರೇಟೆಲ್ಲ ಇಸ್ಕೊಂಡ್ಮೇಲೆ. ಗಾಡಿ ಅನ್ಲೋಡ್ ಆಗ್ತಾಯಿದೆ. ಇಲ್ಲಿಂದ ನಾವು ಚಾರ್ಮಿನಾರ್ಗೆ ಹೋಗೋಣ ಅಂದ್ಬಿಟ್ಟು ಅವ್ರದ್ದೇ ಬೈಕ್ ಇಸ್ಕೊಂಡ್ವಿ ಹೋಗ್ತಾಯಿದ್ದೀವಿ. ಅವ್ರು ಅನ್ಲೋಡ್ ಮಾಡ್ಕೊತಾರೆ. ನಾವು ಚಾರ್ಮಿನಾರ್ ಹತ್ರ ಹೋಗಿ ಬರಬೇಕು. ಇಲ್ಲಿಂದ 1.5 ಇಲ್ಲಾಂದರೆ 2 ಕಿಲೋಮೀಟ್ರ್ ಆಗುತ್ತೆ. ಬಂದ್ವಿ ಚಾರ್ಮಿನಾರ್ ಹತ್ರ. ಅಂಗಡಿಗಳಿನ್ನ ಯಾವುದು ಓಪನ್ ಆಗಿಲ್ಲ. ಇಲ್ಲಿ ಓಪನ್ ಆಗಿರುತ್ತೆ, ಟೀ ಕುಡಿಯೋಣ ಅಂತ ಬಂದ್ವಿ. ಇದೇ ನೋಡಿ ಚಾರ್ಮಿನಾರ್. ಇನ್ನೇನಿಲ್ಲ, ಫೋಟೋ ತೊಗೊಂಡು ಹೋಗೋದಷ್ಟೇ. ಏನಿನ್ನ ಓಪನ್ ಆಗಿಲ್ಲ. ಬೇಗ ಬಂದುಬಿಟ್ಟಿದ್ದೀವಿ ನಾವು. 4 ಗಂಟೆಗೆ ಬಂದಿದ್ದೀವಿ ಇಲ್ಲಿಗೆ. 5 ಗಂಟೆಗೆ ಬಂದಿದ್ರೆ ಜನಗಳೆಲ್ಲ ಇರ್ತಾಯಿದ್ರು. ಅಲ್ಲಿ ದೇವಸ್ಥಾನ ಓಪನ್ ಇರ್ತಾಯಿತ್ತು. ಬಾಕ್ಸ್ ಎಲ್ಲ ಹಾಕ್ಕೊಂಡ್ವಿ. ಫೈನಲ್ಲೇ ಬಿಟ್ಟಿದ್ದೀವಿ. ಏನು ಹೊರಡೋದೆ ಟೌನಲ್ಲಿ ಹೋಗಿ ಶಾದ್ನಗರ್ ಫ್ಲೈಓವರ್ ಕೆಳಗಡೆ ಬಂದು ಇಲ್ಲಿ ಬರೋಷ್ಟೊತ್ತು ಪೊಲೀಸವ್ರು ಹಿಡ್ಕೊಂಡ್ರು. ನಮ್ಮದು ಡಾಕ್ಯುಮೆಂಟ್ ಎಲ್ಲ ನೋಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಸರ್ ಬಿಟ್ಟರು. ಎಲ್ಲ ನಮ್ಮದು ಡಾಕ್ಯುಮೆಂಟ್ ಇತ್ತು ಆಲ್ರೆಡಿ. ಇಲ್ಲಿದ್ದಾರೆ ನೋಡಿ, ಅವರೇ ಸಬ್ಸ್ಕ್ರೈಬರ್. ಅಲ್ಲಿ ಜಾಕೆಟ್ ಹಾಕ್ಕೊಂಡಿರೋರು. ಅದಕ್ಕೆ ಪ್ರಿಪೇರ್ ಬಿಟ್ಟು ಮುಂದೆ ಬಂದು ಕೃಷ್ಣಾ ನದಿ ಹತ್ರ ಹೋಗ್ತಾ ಇದ್ದೀವಿ. ನೀರು ಕಮ್ಮಿ ಆಗಿಬಿಟ್ಟಿದೆ ನದಿಯಲ್ಲಿ. ಮೊನ್ನೆ ಜಾಸ್ತಿ ಇತ್ತು, ಕಮ್ಮಿ ಆಗಿದೆ ಫ್ಲೋಯಿಂಗ್ ಎಲ್ಲ. ಆರೂವರೆ ಆಯಿತು. ಬಾಗೇಪಲ್ಲಿ ಟೋಲ್ ಹತ್ರ ಬಂದ್ವಿ. ಟೀ ಕುಡಿಯೋಣ ಅಂತ ಆ ಸೈಡ್ ಹೋಗ್ತಾ ಇದ್ವಿ. ಶಿಂಗಘಾಟ್ ಹತ್ರ ಬಂದ್ವಿ. ಊಟ ಮಾಡೋಣ ಅಂತ ನಿಲ್ಸ್ಬಿಟ್ಟು ಹೋಗಿದ್ದೆ ಹೋಟ್ಲಲ್ಲಿ ಎಗ್ ರೈಸ್ ತಿನ್ಕೊಂಬಂದ್ವಿ. ಇದೇ ಹೋಟಲ್ಲು. ಇನ್ನೇನು ಮನೆ ಹತ್ರ ಹೋಗೋದೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಊರು.
ಮನೆ ಹತ್ರ ಬಂದ್ವಿ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಬರಿಬೇಡಿ. ಓಕೆ, ಬಾಯ್.